ರೇಣುಕಮ್ಮ, ಬಡತನಲ್ಲಿ ಇನ್ನೊಂದು ಬೆಲ್ತು ನನ್ನ ಮತ್ತೆ ನನ್ನ ಅಣ್ಣನ ವಿದ್ಯಾಭ್ಯಾಸಕ್ಕೆ ಹಗಲು ರಾತ್ರಿ ನನ್ನ ಸೂರ್ಯಣ್ಣ ತುಂಬಾ ಕಷ್ಟಪಡ್ತಾ ಇದ್ದಾನೆ. ಕೂಲಿ ನಾಲಿ ಮಾಡಿ ಆದ್ರೂ ನಮ್ಮನ್ನ ಓದಿಸ್ತಾ ಇದ್ದಾನೆ. ಆದಷ್ಟು ಬೇಗ ನನ್ನ ಮಗ ಅಣ್ಣನಿಗೆ ಕೆಲಸ ಸಿಕ್ಕಿ ಅವನ ಭಾರನ ಕಮ್ಮಿ ಆಗಿ ಮಾಡು ತಾಯಿ. ಅದನ್ನೇ ಬೆಟ್ಟದ ತಾಯಿ ನಮ್ಮ ಗ್ರಾಮ ದೇವತೆ ಶ್ರೀ ಚಿಕ್ಕದೇವನ ಹತ್ರ ಏನಂತ ಬೇಡ್ಕೊಳ್ಳಿ ಅಮ್ಮ. ನೀವು ಬೇಡ್ಕೊಂಡ ವರವನ್ನಾದ್ರೂ ತಾಯಿ ಈಡೇರಿಸೋಣಮ್ಮ. ಆ ತಾಯಿನ ನಂಬಿದ್ರೆ ನಮ್ಗೆ ಯಾವುದೇ ಕಷ್ಟ ಬರೋದಿಲ್ಲ ಅಣ್ಣ. ತಂಗಿಯವ್ವ, ಈ ನಿನ್ನ ಅಣ್ಣನ ಜೊತೆ ಸೇರ್ಕೊಂಡು ಆ ತಾಯಿ ಚಿಕ್ಕದೇವಿ ಹತ್ರ ಏನಂತ ಬೇಡ್ಕೊಂಡವ ಕೊಡವ. ನೋಡೋಣ, ಈ ಮನೆಗೆ ಹಿರಿಯಾದ ನನ್ನ ಅಣ್ಣನ್ಗೆ ಯಾವ್ದಾದ್ರೂ ಒಂದು ಮುದ್ದಾದ ಹುಡುಗಿ ಸಿಕ್ಕಿ ಆದಷ್ಟು ಬೇಗ ಅವನು ಮದುವೆ ಮಾಡಿ ನನ್ಗೊಬ್ಳು ಅದಕ್ಕೆ ಬರ್ಲಿ ಅಂತ ಆ ತಾಯಿನ ಸದಾ ಬೇಡ್ಕೋಬೇಕು ಅಂತ ನನ್ಗೇನಮ್ಮ ಕಡಿಮೆ ಆಗಿದೆ? ಬಂಗಾರದಂತ ತಂಗಿ ನೀನು ನನ್ನ ಎರಡು ಕಣ್ಣುಗಳಂತೆ ಹೆಗಲು ಕೊಟ್ಟು ದುಡಿಯುವ ನನಗೀಗ ಅಷ್ಟೇ ಅಲ್ಲ, ನಕ್ಷತ್ರದಂತೆ ಬಾರಿ ಮಿಂಚುವ ನಕ್ಷತ್ರದಂತಿರುವ ನನ್ನ ಕಿರಿಯ ತಮ್ಮ. ಹೀಗಿರುವಾಗ ನನ್ಗೇನಮ್ಮ ಕಡಿಮೆ? ಅಣ್ಣ ಅಲ್ಲೋಡು, ಮಧು ಅಣ್ಣ ಹಾರ ಜೊತೆ ಸಮೇತ ಬರ್ತಾ ಇದ್ದಾರೆ. ಎದ್ದೇಳು ಮಧು. ಅಣ್ಣ, ನಿಮಗೆ ಒಂದು ಸಿಹಿಯಾದ ಸುದ್ದಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಸರಗೂರು ತಾಲೂಕಿನ ಮಾದರಿ ರೈತರಾಗಿ ನೀವು ಪ್ರಶಸ್ತಿಯನ್ನು ಪಡೆದಿರುವಿರಿ. ಹಾಗಾಗಿ ಈ ಹೂವಿನ ಹಾರವನ್ನ ನಿಮ್ಮ ಕೊರಳಿಗೆ ಹಾಕ್ತಾ ಇದ್ದೀನಿ ಅಣ್ಣ. ದುಡಿಮೆ ದುಡ್ಡಿನ ತಾಯಿ ಎಂಬಂತೆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಎಂಬುದಕ್ಕೆ ನೀನೇ ಮಾದರಿ ಅಣ್ಣ. ನೋಡ್ತಾ 3 ಜನ ಅಣ್ಣಂದಿರು ಬಂದಿದ್ದೇ ಅಪರೂಪ. ಅದ್ರಲ್ಲಿ ಈಗೇನಾದ್ರೂ ಮುಂದೆ 3 ಜನ ಅಕ್ಕೇನೇನಾದ್ರು ಬಂದ್ರೆ ಈ ತಂಗಿ ನಮ್ಮ ಅತ್ತೆ ಬಿಡ್ತಾರ ಅಷ್ಟೇ. ಕಳ್ಳಿ, ನಾ ಮದುವೆ ನೀನು ಮರೆಯುತ್ತೇನೆ ಅಣ್ಣ, ಸುಮ್ಮನೆ ತಮಾಷೆಗೆ